ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾರ್ಟ್ 6ಅಲ್ಲಿ ನಾನು ಈ ಟೂಬ್ ಬೀಡ್ಸು ಆಮೇಲೆ ಪರ್ಲ್ ಬೀಡ್ಸ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ಮೊದಲಿಗೆ 2 ಚೈನ್ ಹಾಕ್ಕೊಂಡು ಟ್ಯೂಬ್ನ ಈ ನೀಡಲಲ್ಲಿ ಸೇರಿಸ್ಕೊಂಡ್ಬಿಟ್ಟು ಆ ದಾರಲ್ಲಿ ಹಾಕಿ ಮತ್ತೆ ಒಂದು ಚೈನ್ ಹಾಕ್ತೀವಿ, ಮತ್ತೆ ಟ್ಯೂಬು, ಮತ್ತು ಕೆಳಗಡೆಯಿಂದ ದಾರ ತಗೊಂಡು ಲಾಕ್ ಮಾಡೋದು. ನಾನು ಇದನ್ನು ಪದೇ ಪದೇ ಹೇಳಿದ್ರೆ ನಿಮಗೆ ಬೋರ್ ಆಗ್ಬೋದು, ಅದಕ್ಕೆ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಸಾಧ್ಯವಾದರೆ ನೀಡಲಲ್ಲಿ 2, 3 ಎಷ್ಟು ಹೋಗುತ್ತೋ ಅಷ್ಟು ಹಾಕ್ಕೊಂಡು ಹಾಕ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಸ್ವಲ್ಪ ಡಿಸೈನ್ ಮೇಲೆ ಹಾಕಿ ತೋರಿಸ್ತೀನಿ. ಅದಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವಿಡಿಯೋಸ್ನ ನೋಡಿ. ಈಗ ನಾನು ನೆಕ್ಸ್ಟ್ ಇಲ್ಲಿ ಪರ್ಲ್ನ ಯಾವ ರೀತಿ ಹಾಕೋದಂತ ತೋರಿಸ್ತೀನಿ. ಇದು ಪರ್ಲು ರೌಂಡ್ ಇಲ್ಲ, ಹಾಫ್ ರೌಂಡ್ ಇದೆ. ಒಂದು ಕಡೆ ಸ್ಲ್ಯಾಂಟ್ ಇರುತ್ತೆ, ಒಂದು ಕಡೆ ರೌಂಡ್ ಶೇಪಲ್ಲಿ ಬಂದಿದೆ. ನಾನು ಇದೆಲ್ಲ ಬಿಡ್ಸ್ ಹಾಕೋಕ್ಕೆ 23 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಮೊದಲಿಗೆ 2 ಚೈನ್ ಹಾಕ್ಕೊಂಡು ಅದರಲ್ಲಿ ಪರ್ಲ್ನ ಆ್ಯಡ್ ಮಾಡಿಕೊಂಡು, ಮತ್ತು ಮುಂಚೆ ಎಲ್ಲ ಯಾವ ರೀತಿ ಆ್ಯಡ್ ಮಾಡ್ತಿದ್ದೀನಲ್ಲ ಅದೇ ರೀತಿ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಹಾಫ್ ಪರ್ಲ್ ಆಗಿರೋದ್ರಿಂದ ಇದು ಸ್ವಲ್ಪ ಹಾಕಬೇಕಾದ್ರೆ ಆ ಕಡೆ ಈ ಕಡೆ ತಿರುಗುತ್ತೆ. ಅದನ್ನು ನೀವು ನೀಟಾಗಿ ಇಟ್ಕೊಂಡ್ಬಿಟ್ಟು ಆಮೇಲೆ ಲಾಕ್ ಮಾಡಬೇಕು. ಆ ಪರ್ಲ್ ಪ್ಲೇನ್ ಪ್ಲೇಸ್ ಇದೆಯಲ್ಲ ಅದು ಬಟ್ಟೆಗೆ ನೀಟಾಗಿ ಕುತ್ಕೋಬೇಕು. ಅದೇ ರೌಂಡ್ ಪರ್ಲ್ ಆಗಿದ್ದರೆ ಅದು ಬೇಗ ಬೇಗ ಹಾಕ್ಕೊಂಡು ಹೋಗ್ಬೋದಾಗಿತ್ತು. ಇದೇನು ಕಷ್ಟದ್ದೇನಲ್ಲ, ಈಸಿಯಾಗಿದೆ, ನಿಧಾನಾಗಿ ಹಾಕ್ಕೊಳ್ಳಿ. ಅದು ನೀವು ಚೈನ್ ಹಾಕಿ ಆಮೇಲೆ ಹೊಳಿಸ್ತೀನಿ ಅಂದರೆ ಹೊಳ್ಳಲ್ಲ. ಮೊದಲಿಗೆ ಅದನ್ನು ಟರ್ನ್ ಮಾಡಿಕೊಂಡು ಬಟ್ಟೆ ಮೇಲೆ ನೀಟಾಗಿ ಮಾಡ್ಕೊಂಡ್ಮೇಲೆ ಅದನ್ನು ಲಾಕ್ ಮಾಡಿ. ನಾನು ಇದೇ ರೀತಿ ಈ ಫುಲ್ ಲೈನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಯಾವುದೇ ಡಿಸೈನ್ ಹಾಕ್ಕೊಂಡ್ಮೇಲೂ ಕೊನೆಗೆ ಒಂದು ಚೈನ್ ಹಾಕಿಬಿಟ್ಟು ಅದನ್ನು ಲಾಕ್ ಮಾಡೋದು ಮಾತ್ರ ಮರಿಬಾರ್ದು. ನೀಟಾಗಿ ಲಾಕ್ ಮಾಡ್ಕೋಬೇಕು. ಒಂದು ವೇಳೆ ನಾವು ಲಾಕ್ ಸರಿಯಾಗಿ ಮಾಡದೇ ಇದ್ದರೆ ಒಂದು ಬಿಚ್ಕೊಂಡ್ರೆ ಫುಲ್ಲು ಲೈನೆಲ್ಲ ಬಿಚ್ಕೊಂಡು ಹೋಗುತ್ತೆ. ಅದಕ್ಕೆ ನೀಟಾಗಿ ಲಾಕ್ ಮಾಡಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಡಿಸೈನೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.